ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಸೋಯಾಬೀನ್ ಹಿಟ್ಟನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಸೋಯಾಬೀನ್ನ 250 ಗ್ರಾಮ್ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ನಾನಿಲ್ಲಿ 2 ಸಾರಿ ತೊಳಿತಾ ಇದ್ದೀನಿ. ನೋಡಿ, ಇವಾಗ 2 ಸಾರಿ ವಾಶ್ ಮಾಡ್ಕೊಂಡಿದ್ದು ಆಗಿದೆ. ಸೋಯಾಬೀನ್ ಮುಳುಗುವಷ್ಟು ನೀರನ್ನು ಹಾಕಿ ನಾನು ಓವರ್ ನೈಟ್, ರಾತ್ರಿ ಪೂರ್ತಿ ನಾನು ನೆನೆಯಲಿಕ್ಕೆ ಬಿಡ್ತೀನಿ. ಒಂದು 12 ಗಂಟೆ ನೆನೆಸ್ಕೊಳ್ಬೇಕು. ಇವಾಗ ನೋಡಿ ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ ಈ ರೀತಿ ಸಿಪ್ಪೆ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ನಾನು ನೆನೆಸಿಟ್ಟಿದ್ದಂತಹ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಈ ನೀರನ್ನು ಚೆಲ್ತೀನಿ. ಇವಾಗ ಇದಕ್ಕೆ ಬೇರೆ ನೀರನ್ನು ಹಾಕ್ಕೊಳ್ತೀನಿ. ಹೀಗೆ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿದರೆ ಮೇಲ್ಗಡೆ ಸಿಪ್ಪೆ ಬಿಚ್ಚತ್ತೆ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾನು ಇನ್ನೊಂದಿಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಜರಡಿ ತಗೊಂಡು ಸೋಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಸಿಪ್ಪೆ ಹೇಗೆ ಬೀಳ್ತಾ ಇದೆ ಅಂತ ಹೇಳಿ. ಈ ರೀತಿಯಾಗಿ ಎಲ್ಲ ಸಿಪ್ಪೆನೂ ತೆಗಿಬೇಕು ಫ್ರೆಂಡ್ಸ್. ಇವಾಗ ಮತ್ತೆ ನೀರು ಸೇರಿಸ್ಕೊಳ್ತೀನಿ. ನೋಡಿ, ಅದೇ ರೀತಿಯಾಗಿ ಮತ್ತೆ ಮಾಡ್ಕೊಳ್ಬೇಕು. ಈಗ ನೋಡಿ ಮತ್ತೆ ಸಿಪ್ಪೆ ಬೀಳ್ತಾ ಇದೆ. ಇದೇ ರೀತಿ ನಾನು ಎಲ್ಲವನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಆದಷ್ಟು ಎಲ್ಲ ಸಿಪ್ಪೆನೂ ತೆಗೆದಿದ್ದು ಆಗಿದೆ. ಜಾಸ್ತಿ ಏನೂ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಸಿಪ್ಪೆನೂ ಈ ರೀತಿ ಸಪ್ರೇಟ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಕಾಳನ್ನು ನಾನು ಒಂದು ಬಟ್ಟೆ ಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲ ತೆಳ್ಳಗೆ ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಸೋಯಾಬೀನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಹಿಟ್ಟು ಸರಿಯಾಗಿ ಬರಲ್ಲ ಫ್ರೆಂಡ್ಸ್. ಸೋಯಾಬೀನನ್ನು ಈ ರೀತಿ ಒಣಗಿಸ್ಕೋಬೇಕು. ನೋಡಿ, ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಸೋಯಾಬೀನ್ ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರಿದ್ರೆ ಸಾಕು. ನಾನಿಲ್ಲಿ 2 ನಿಮಿಷ ಹುರಿತಾ ಇದ್ದೀನಿ. ಇದು ಆಪ್ಷನಲ್ಲು ಫ್ರೆಂಡ್ಸ್. ನೀವು ಬೇಕಾದರೆ ಹಾಗೇನೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕಾಳುಗಳೆಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಹಿಟ್ಟನ್ನು ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಾಳು ತಣ್ಣಗಾಗಿದೆ. ಇವಾಗ ನಾನು ಎಲ್ಲ ಕಾಳನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಹಿಟ್ಟು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಒಂದು 5 ನಿಮಿಷ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಗಿದೆ. ಇವಾಗ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಗಂಟು ಉಳಿದಿದೆಯಲ್ಲ, ಒಂದು ಸ್ಪೂನ್ ತಗೊಂಡು ಪ್ರೆಸ್ ಮಾಡ್ಕೊಳ್ಬೇಕು. ಅಂದರೆ ಗಂಟೆಲ್ಲ ಒಡಿತವೆ. ನೋಡಿ ಫ್ರೆಂಡ್ಸ್, ಇದನ್ನು ಮತ್ತೊಂದು ಸಾರಿ ನಾನು ಮಿಕ್ಸರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲವನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಸೋಯಾಬೀನ್ ಹಿಟ್ಟನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.